ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಯಾರನ್ನು ಕರೆಸ್ತಾ ಇದ್ದೀರಾ, ಏನು ವಿಶೇಷವಾದ ಅಡುಗೆನ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಸುಚಿತ್ರಾ ನಮಸ್ಕಾರ, ಬನ್ನಿ ಮೇಡಮ್. ಎಲ್ಲಿ ಮೇಡಮ್ ಕಾಂಡೆ ಇಲ್ಲ, ಲಾಸ್ಟ್ ವೀಕ್ ಎಲ್ಲ ಹೋಗ್ಬಿಟ್ಟಿದ್ರಿ, ಊರಿಗೆ ಹೋಗ್ಬಿಟ್ಟಿದ್ರಂತೆ. ನಮಸ್ಕಾರ ಮೇಡಮ್, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರಂತೆ, ವೆಕೇಶನ್ ಇತ್ತಲ್ಲ. ಓಕೆ, ವೆರಿ ಗುಡ್ ಮೇಡಮ್. ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಕಸೂರಿ ಮೇಥಿ ಚಿಕನ್ ಮಾಡ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ ಅವರೇ? ಕಸೂರಿ ಮೇಥಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಗೋಡಂಬಿ, ಅಚ್ಚ ಖಾರದ ಪುಡಿ, ತಂದೂರಿ ಚಿಕನ್ ಮಸಾಲ, ಅರಿಶಿನ, ಕಸೂರಿ ಮೇಥಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಗ್ರೇವಿನಾ ಡ್ರೈ ಐಟಮ್? ಗ್ರೇವಿ ಡಿಫ್ರೆಂಟ್ ಆಗಿರೋದು. ಓಕೆ, ಒಳ್ಳೆ ಟೇಸ್ಟಿ ಆಗಿರೋಂಥ ಗ್ರೇವಿ. ಓಕೆ ಮೇಡಮ್, ಓಕೆ ಓಕೆ. ಗ್ರೇವಿಗಳು ಬೇಕು, ಸಿಕ್ಕಾಪಟ್ಟೆ ಗ್ರೇವಿಗಳನ್ನ ತೋರಿಸಿ. ಚಪಾತಿಗೂ ಆಗುತ್ತೆ, ಪೂರಿಗೂ ಆಗುತ್ತೆ, ಮುದ್ದೆಗೂ ಆಗುತ್ತೆ, ಯಾವುದಕ್ಕಿಲ್ಲ ಅಂದ್ರೆ ಅನ್ನಕ್ಕಾರ ಆಗುತ್ತೆ ಅಂತ ತುಂಬಾ ಜನ ಕೇಳಿದ್ರು. ಓಕೆ, ಇವಾಗ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಈಗ ನಾನು ಮಿಕ್ಸಿಂಗ್ ಬೌಲ್ ಬೇಕು, ಮಸಾಲೆ ಗ್ರೈಂಡ್ ಮಾಡ್ಕೊತೇನೆ. ಎಸ್ ತೊಳಿ ಮಿಕ್ಸಿಂಗ್ ಬೌಲು. ಒಂದ್ ಸೈಡ್ ಒಂದ್ ಸ್ವಲ್ಪ ಎಣ್ಣೆ ಹಾಕಿಟ್ಬಿಡಿ. ಇದನ್ನ ಡೀಪ್ ಫ್ರೈ ಮಾಡಿ ಅದನ್ನ ಗ್ರೇವಿ ಮಾಡ್ತೀವಿ. ಡೈರೆಕ್ಟ್ ಆಗಿ ಕರೆದು ಬಿಡ್ತೀರಾ ಎಣ್ಣೆ ಹಾಕಿ? ಮಾಡಿ ಮತ್ತೆ ಅದನ್ನ ಗ್ರೇವಿ ಮಾಡ್ತೀವಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾಯ್ತಾ ಇದೆ. ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀರಾ. ಮಿಕ್ಸಿಂಗ್ ಏನ್ ಬೇಕೋ ಫಸ್ಟ್ ಹಾಕೊಂಬಿಡಿ ಮೇಡಮ್. ಇಲ್ಲ, ಮಸಾಲೆ ಗ್ರೈಂಡ್ ಮಾಡಿ ಅದನ್ನ ಮ್ಯಾರಿನೇಟ್ ಮಾಡಬೇಕು. ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀವಿ. ಓಕೆ, ಗ್ರೀನ್ ಚಿಲ್ಲಿನೂ ಯೂಸ್ ಮಾಡ್ತೀರಾ? ಖಾರ ನೋಡ್ಕೊಂಡು ಎಸ್ ಮೇಡಮ್ ಹಾಕೋಬಹುದು. 3 ಹಾಕ್ತೀನಿ ಸಾಕು. ಗ್ರೀನ್ ಚಿಲ್ಲಿ, ಶುಂಠಿ, ಓಕೆ, ಬೆಳ್ಳುಳ್ಳಿ. ಓಕೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ 3 ರುಬ್ಕೊಳ್ತಾ ಇದೀರಾ? ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ. ಇದಕ್ಕಾ? ಓಕೆ. ಮೇಥಿ ಚಿಕನ್ ಇದು? ಕಸೂರಿ ಮೇಥಿ ಚಿಕನ್. ಕಸ್ತೂರಿ ಮೇಥಿ. ಫ್ರೆಶ್ ಮೆಂತ್ಯಲ್ಲಿ ಯೂಸ್ ಮಾಡಲ್ಲ, ಇಲ್ಲಿ ಕಸೂರಿ ಮೇಥಿ ಯೂಸ್ ಮಾಡಿ. ಒಣಗಿರುವಂತ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ. ಸ್ವಲ್ಪ ನೀರು ಹಾಕಿ ಮೇಡಮ್. ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳೋಣ. ಓಕೆ, ಅಂದ್ರೆ ಇದನ್ನ ಚಿಕನ್ಗೆ ಹಾಕಿ ಆಮೇಲೆ ಚಿಕನ್ ಎಣ್ಣೆಗೆ ಹಾಕ್ತೀರಾ? ಹೌದು. ಓಕೆ. ಆಗಿದೆ. ಓಕೆ ಮೇಡಮ್, ಒಳ್ಳೆ ಪೇಸ್ಟ್, ಗ್ರೀನ್ ಪೇಸ್ಟ್ ಸ್ವಲ್ಪ ಗಟ್ಟಿನೇ ರುಬ್ಕೊಂಡ್ರೆ. ಬಟ್ ಈ ಗ್ರೇವಿ ತಾನೇ ಇದು? ಗ್ರೇವಿನೇ. ಓಕೆ ಮೇಡಮ್. ಚಿಕನ್ ಸ್ವಲ್ಪ 1/4 kg ಜಾಸ್ತಿ ಇದೆ. ಎಸ್ 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 ಎಸ್. ಓಕೆ, ಮ್ಯಾರಿನೇಷನ್ಗೆ ಇದು. ಓಕೆ, ನಿಂಬೆ ಹಣ್ಣು ರಸ ಹಾಕಿ ಮೇಡಮ್. ಎವರೆಸ್ಟ್ ಅವರ ಅರಿಶಿನ ಪುಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ, ಬರುತ್ತೆ. ಹಾಕೊಳ್ಳಿ. ರೆಡ್ ಚಿಲ್ಲಿ ಪೌಡರ್. ಎಸ್, ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ. ಇದು ಇಲ್ಲಿ ಚಿಕನ್ ಎಷ್ಟು ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಸಾಲೆಗಳನ್ನ ಹಾಕಬೇಕು, ಮತ್ತೆ ಗ್ರೇವಿಗೆ ಹಾಕ್ತೀವಿ. ಓಕೆ. ಇದು ರೆಡಿ ತಂದೂರಿ ಚಿಕನ್ ಮಸಾಲ. ಎವರೆಸ್ಟ್ ಅವರ ತಂದೂರಿ ಮಸಾಲ. ಎವರೆಸ್ಟ್ ತಂದೂರಿ ಚಿಕನ್ ಮಸಾಲ ಏನ್ ಬರುತ್ತೆ. ಓಕೆ ಮೇಡಮ್. ಗ್ರೈಂಡ್ ಮಾಡಿರಂತ ಪೇಸ್ಟ್. ಇದು ಪೂರ್ತಿ ಹಾಕೋದ್ ಬೇಡ, ಇದರಲ್ಲಿ ಅರ್ಧ ಭಾಗ ಹಾಕೊಂಡು ಇನ್ನು ಅರ್ಧ ಗ್ರೇವಿಗೆ ಹಾಕೊಂಡು. ಓಕೆ ಓಕೆ. ಇಷ್ಟೊತ್ತಂಗ ನೆನೆಸಿಡ್ಬೇಕಾಗುತ್ತೆ ಸುಚಿತಾ ಅವರೇ? ಒಂದು ಹಾಫ್ ಅನ್ ಅವರ್. ಅರ್ಜೆಂಟ್ ಇದ್ರೆ ಒಂದು 15 to 20 minutes ಸಾಕಲ್ಲ? ನಿಂಬೆಹಣ್ಣು ಬಿದ್ದಿರೋದ್ರಿಂದ ಬೇಗ ಆಗ್ಬಿಡುತ್ತೆ. ಕಸೂರಿ ಮೇಥಿ ಚಿಕನ್ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಓಕೆ, ಕಸೂರಿ ಮೇಥಿ ಪುಡಿ ಮಾಡಿ ಹಾಕೋಬೇಕಲ್ಲ? ಮತ್ತೆ ಗ್ರೇವಿಗೂ ಸ್ವಲ್ಪ ಹಾಕ್ತೀವಿ. ಎಸ್ ಮೇಡಮ್. ಈಗ ಡೀಪ್ ಫ್ರೈ ಮಾಡೋಕ್ಕೆ ಚಿಕನ್ ಬೇಕಾಗಷ್ಟು ಉಪ್ಪು. ಓಕೆ, ಕಸೂರಿ ಮೇಥಿ ಇಷ್ಟು ನೆನೆಸಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಓಕೆ ಒಳ್ಳೆ ಟೇಸ್ಟ್ ಹಿಡಿಯುತ್ತೆ. ಓಕೆ,
ಮ್ಯಾರಿನೇಟ್ ಮಾಡಿಟ್ಮೇಲೆ ಇದನ್ನ ಡೀಪ್ ಫ್ರೈ ಮಾಡ್ಕೊಂಡು ಎಸ್ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನೀವು ಸಾರು ಮಾಡ್ತೀರಾ? ಗ್ರೇವಿ ಮಾಡ್ತೀರಾ? ಸಾರಿ, ಅದು ಒಳ್ಳೆ ಟೇಸ್ಟಿ ಗ್ರೇವಿ. ಓಕೆ ಓಕೆ. ಯಾವಾಗ ಫ್ರೈ ಮಾಡ್ತೀವಿ ಅದ್ರ ರುಚಿ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಕ್ಯಾಲೋರೀಸ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಶಾಲೋ ಫ್ರೈ. ಡೀಪ್ ಫ್ರೈ ಬೇಡ ಅಂದ್ರೆ ಸ್ಕಿಪ್ ಮಾಡಿ ನಾವು ಶಾಲೋ ಫ್ರೈ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಇಲ್ಲ ಬಟ್ ಎಣ್ಣೆಲಿ ಕರೆದ್ರೆ ಅದು ಗ್ರೇವಿ ಮಜಾನೇ ಬೇರೆ. ಬೇಡ, ಇವಾಗೆಲ್ಲ ಜಾಸ್ತಿ ಆಯಿಲ್ ಬೇಡ ಅಂತ ಹೇಳ್ತಾರಲ್ಲ, ಮಾಡಕ್ ಆಗಲ್ಲ ಈ ರೆಸಿಪಿ ಅಂತ ಏನಿಲ್ಲ, ಶಾಲೋ ಫ್ರೈ ಮಾಡಿ ಸಹ ಮಾಡ್ಕೋಬಹುದು. ಓಕೆ ಓಕೆ. ಇದು ಬೇಯ್ತಾಲಿ ಏನೋ ಮಸಾಲೆ ರೆಡಿ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳಿ. ಗ್ರೇವಿಗೆ ಇದು ಗ್ರೇವಿಗೆ ಇದು ನಾವು ಮಾಡಿರೋದು ಇಲ್ಲಿ ತನಕ ಚಿಕನ್ಗೋಸ್ಕರ. ಚಿಕನ್ ಆದ್ಮೇಲೆ ಇದ್ರೊಳಗೆ ಗ್ರೇವಿ ಮಾಡ್ತಾರೆ. ಗ್ರೇವಿಗೆ ಮಸಾಲ ಗೋಡಂಬಿ ಒಂದು 7-8 ಹಾಕೊಳ್ಳಿ. ಗೋಡಂಬಿ ಬಿದ್ದ ಕೂಡಲೇ ಚಿಕನ್ ಮಸಾಲ ಅದ್ಭುತವಾಗುತ್ತದೆ. ಟೊಮ್ಯಾಟೊ ಚಿಕ್ಕದಾದ್ರೆ 2. ಎಸ್ ಮೇಡಮ್. ಇದೆರಡು ಸೇರಿಸಿ ರುಬ್ಬೋಣ. ಓಕೆ. ಇದು ಗ್ರೇವಿಗೆ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಓಕೆ. ಇದನ್ನ ಗ್ರೈಂಡ್ ಮಾಡ್ತೀನಿ, ಅದು ಆಗ್ತಾ ಇರಲಿ. ಟೊಮೆಟೊ ಮತ್ತು ಗೋಡಂಬಿಯ ಪೇಸ್ಟ್ ನೋಡಿ ಒಂದ್ಸರಿ. 2 ಸೈಡು ಫುಲ್ ಬೆಂದಿದೆ ಬಿಡಿ. ಓಎಸ್ ಹಿಂಗೆ ತಿಂದ್ರೆ ಚೆನ್ನಾಗಿರ್ತೇನೆ. ಉಪ್ಪು ಹಾಕಿದೀವಿ, ಎಲ್ಲ ಹಾಕಿ, ಹುಳಿ ಹಾಕಿದೀವಿ, ಖಾರ ಹಾಕಿದೀವಿ, ಖಂಡಿತ ತಿನ್ಬೋದು ಅಲ್ವಾ? ಒಂದ್ಸರಿ ಬಿಫೋರ್ ಪ್ರಿಪರೇಷನ್ ಚೆನ್ನಾಗಿರುತ್ತೆ. ತಿನ್ಬೋದು ಅಲ್ವಾ? ಅಂದ್ರೆ ಕುಕ್ ಆಗಿರುತ್ತೆ, ಎಲ್ಲ ಮಸಾಲೆಗಳಿದೆ, ಖಾರ ಇದೆ, ಎಲ್ಲಾನು ಇದೆ. ಎಸ್ ಮೇಡಮ್. ಎಣ್ಣೆ ಕತೆ ಆಯ್ತಾ? ತಗೊಬಿಡ ಎಣ್ಣೆನ ಗ್ರೇವಿ ಹಾಕ. ಎಸ್ 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 ಎಸ್. ಸಾಕಾ ಎಣ್ಣೆ? ಹಾಕಿ. ಇನ್ನ ಬೇಕಾ? ಅಲ್ಲ ಅಷ್ಟು ಹಾಕ್ಬಿಡಿ. ಸಾಕಲ್ಲ? ಹಾಕೋಬೋದು, ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ಎಣ್ಣೆ ಬಿಸಿ ಇರುತ್ತಲ್ಲ, ಹಂಗೆ ಹಾಕೋಬೋದು. ಈರುಳ್ಳಿ ಒಂದು. ಓ ಎಸ್. ಸ್ವಲ್ಪ ಈರುಳ್ಳಿ ಕೆಂಪಿಗಾದ್ರೆ ಸಾಕು, ಬ್ರೌನ್ ಆಗೋದು ಬೇಡ. ಓಕೆ. ಕೆಂಪಾಗಿದೆ, ಹಾಕೋಬೋದು, ಹಾಕೊಳ್ಳಿ. ಏನದು? ಖಾರ ನಾವು ಅರ್ಧ ಮ್ಯಾರಿನೇಷನ್ಗೆ ಹಾಕಿ ಉಳಿಸಿದಂತ ಅರ್ಧ ಖಾರ ಇದಕ್ಕೆ ಹಾಕ್ತೀರಾ? ಓಹೋ, ಓಕೆ ಓಕೆ. ಅದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋಷ್ಟು, ಅವಾಗಲೇ ಗ್ರೇವಿ ರುಚಿ ಬರೋದು. ಇಲ್ಲ ಅಂದ್ರೆ ಹಂಗೆ ಹಾಕ್ಬಿಟ್ರೆ ಹಸಿ ವಾಸನೆ ಬರ್ತಾ ಇರುತ್ತೆ. ಸ್ವಲ್ಪ ಇಷ್ಟು ಫ್ರೈ ಮಾಡಬೇಕು. ಎಸ್ ಮೇಡಮ್. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ, ಇದಕ್ಕೆ ಬೇಕಾಗಷ್ಟು ಹಾಕಿದೀವಿ. ಗ್ರೇವಿಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ ಸಾಕು. ಟೊಮೆಟೊ ಮತ್ತು ಗೋಡಂಬಿಯ ಪೇಸ್ಟ್. ನೀರು ಹಾಕಲ್ವಾ ಇದಕ್ಕೆ? ಹಾಕ್ತೀರಾ? ಗ್ರೇವಿ ಎಲ್ಲ ಸ್ವಲ್ಪ ಹಾಕಿ. ಇಷ್ಟು ಗಟ್ಟಿ ಗ್ರೇವಿ ಬಂತಾ? ಬಾಯ್ಲ್ ಆದ್ರೆ ಕಡಿಮೆ ಆಗುತ್ತೆ. ಚಿಕನ್ ಆಲ್ರೆಡಿ ಎಣ್ಣೆಲಿ ಬೆಂದಿರೋದ್ರಿಂದ ಅಂತ ಜಾಸ್ತಿ ಬೇಕಾಗಲ್ಲ. ಎಸ್, ಸಾಕು. ಸ್ವಲ್ಪ ತಂದೂರಿ ಮಸಾಲ ಗ್ರೇವಿಗೆ ಬೇಕಾಗುತ್ತೆ, ಜಾಸ್ತಿ ಬೇಡ. ಓಕೆ. ಅದಕ್ಕೆ ಹಾಕಿದೀವಿ ಸ್ವಲ್ಪ. ಟೇಸ್ಟ್ ನೋಡ್ಕೊಂಡು ಒಂದು ಸ್ವಲ್ಪ ಹಾಕೋಬಹುದು. ಗ್ರೇವಿಗೆ ಬೇಕಾಗಷ್ಟು ಉಪ್ಪು ಇವಾಗ್ಲಾ ಹಾಕಿ. ಬರ್ತಾ ಇದೆ ಗ್ರೇವಿ ವಾಸನೆ ಬರ್ತಾ ಇದೆ. ಸ್ವಲ್ಪ ಚೆನ್ನಾಗಿ ಕುದಿ ಬರ್ಲಿ.
ಆಮೇಲೆ ಫ್ರೈ ಆಗಿರೋಂಥ ಕಸ್ತೂರಿ ಮೇಥಿ ಇದಕ್ಕೆ ಹಾಕೋದು ಬೇಡವಾ? ಲಾಸ್ಟ್ ಅಲ್ಲಿ ಹಾಕ್ತೀವಿ. ಲಾಸ್ಟ್ ಅಲ್ಲಿ ಹಾಕ್ತೀರಾ? ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗ್ರೇವಿ. ಎಸ್ ಎಸ್ ಬರ್ತದೆ, ಬೇರೆ ಒಂದು ಫ್ಲೇವರ್ಸ್ ಡಿಫ್ರೆಂಟ್ ಬೇರೆ ಆಗಿದೆ. ಹಾಕೊಂಡ್ಬಿಡ ಮೇಡಮ್. ಇವಾಗ ಒಂದು ಕಳೆ ಬಂತು ಗ್ರೇವಿಗೆ, ಅದ್ಭುತವಾದಂತ ಕಳೆ ಬಂದಿದೆ. ಕೆಲವು ಗ್ರೇವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸುಚಿತ್ರಾ, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು. ನಾವು ಇದಕ್ಕೂ ಹಾಕಿದೀವಿ ಚಿಕನ್ ಫ್ರೈ ಮಾಡೋದಕ್ಕೆ. ಯಾಕಂದ್ರೆ ಕಸೂರಿ ಮೇಥಿ ಚಿಕನ್ ಹಾಕಿರೋದು ಮೇನ್ ಇಂಗ್ರೀಡಿಯೆಂಟೇ ಕಸೂರಿ ಮೇಥಿ. ಓಕೆ, ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದು 2 ಮಿನಿಟ್ಸ್ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸಬೇಕಾಗುತ್ತೆ. ಗಟ್ಟಿ ಗ್ರೇವಿ ಅದ್ಭುತವಾಗಿ ಬಂದಿದೆ ರೀ. ಥಿಕ್ ಗ್ರೇವಿ. ಗೋಡಂಬಿ ಪೇಸ್ಟ್ ಏನು ಹಾಕ್ತೀವಿ ಆಗಿದೆ ಅಂತ ಗೊತ್ತಾಗೋದು ಹೀಗೆ ನೋಡಿ, ಎಲ್ಲ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಎಲ್ಲ ಏನಿದೆ ಎಲ್ಲ ಈಗ ಬಿಟ್ಕೊಂಡಾಗ ಫೈನಲ್ ಆಗಿ ಆಗಿದೆ ಅಂತ. ಓಕೆ, ಲಾಸ್ಟ್ ಅಲ್ಲಿ ಒಂದ್ಸತಿ ಮಿಕ್ಸ್ ಅಪ್ ಮಾಡಿದ್ರೆ ಫಿನಿಶ್. ಗಟ್ಟಿ ಗ್ರೇವಿ ಅಂದ್ರೆ ಹಿಂಗಿರ್ಬೇಕ್ರಿ ರೀ. ಹೌದು, ಥಿಕ್ ಹಿಂಗಿದ್ರೆ ಮಜಾ. ಆ ನೀರ್ನಿಲ್ಲ ಮಾಡಿದ್ರೆ ಮಜಾ ಇರಲ್ಲಪ್ಪ. ಚಪಾತಿಗೂ ಆಯ್ತು, ಪೂರಿಗೂ ಆಯ್ತು, ಮುದ್ದೆಗೂ ಆಯ್ತು, ಬಿಸಿ ಬಿಸಿ ಅನ್ನಕ್ಕೂ ಆಯ್ತು, ಯಾವ್ದಿರ ಚಿತ್ರಾನ್ನ ಪಕ್ಕದಲ್ಲಿ ಹಾಕೊಳಕ್ಕೂ ಆಯ್ತು. ವೈಟ್ ರೈಸ್ಗೆನೆ ಚೆನ್ನಾಗಿರುತ್ತೆ. ಇವನ್ ಗೀ ರೈಸ್ ಏನ್ ಮಾಡ್ತೀವಿ ಅದಕ್ಕೂ ಸೈಡ್ಸ್ ಆಗಿ ಖಂಡಿತವಾಗಿ. ಜೀರಾ ರೈಸ್, ಗೀ ರೈಸ್ ಆಫ್ ಮಾಡಿದ್ರೆ ಆಫ್ ಮಾಡ್ಬಿಡ್ಲಾ? ಕಸೂರಿ ಮೇಥಿ ಚಿಕನ್. ಕಸ್ತೂರಿ ಮೇಥಿ ಚಿಕನ್ ಗಟ್ಟಿ ಗ್ರೇವಿನ ಸುಚಿತಾ ಅವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಟೇಸ್ಟ್ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೀರಿ. ಅದಕ್ಕಿಂತ ಮೊದಲು ಸುಚಿತಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಕಸೂರಿ ಮೇಥಿ ಚಿಕನ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ನಿಂಬೆ ರಸ, ಅರಿಶಿನ, ಅಚ್ಚ ಖಾರದ ಪುಡಿ, ತಂದೂರಿ ಚಿಕನ್ ಮಸಾಲಾ, ರುಬ್ಬಿದ ಮಿಶ್ರಣ, ಕಸೂರಿ ಮೇಥಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಸಿ ನಂತರ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಗೋಡಂಬಿ, ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಉಳಿದ ರುಬ್ಬಿದ ಮಿಶ್ರಣ, ಅಚ್ಚ ಖಾರದ ಪುಡಿ, ರುಬ್ಬಿದ ಗೋಡಂಬಿ ಟೊಮೆಟೊ ಮಿಶ್ರಣ, ನೀರು ಹಾಕಿ ಕುದಿಸಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಕರಿದ ಚಿಕನ್, ಕಸೂರಿ ಮೇಥಿ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ಈಗ ಕಸೂರಿ ಮೇಥಿ ಚಿಕನ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋದಾ ಮೇಡಮ್? ಏನ್ ಚಪಾತಿ ಗಿಪಾತಿ ಇನ್ನೂ ತಂದಿರಾ ನೀವು? ಹಿಂಗೆ ಬಂದ್ಬಿಟ್ಟಿದ್ದೀರಾ? ಟೇಸ್ಟ್ ಮಾಡೋದು ಹಂಗೇನೇನೆ? ಹಂಗೆ ಮಾಡಿ. ಅದ್ಭುತವಾದ ಗ್ರೇವಿ, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಇದು ಖಾಲಿ ಮಾಡ್ತೀವಿ, ಇದೇ ತರ ಹೊಸ ಸಾರಿಗಳು ತೋರಿಸ್ತಾರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಟ್ಟಿ ಗ್ರೇವಿ ಅಂದ್ರೆ ಹಿಂಗಿರ್ಬೇಕು. ಅದ್ಭುತವಾದ ಗ್ರೇವಿ, ಎಣ್ಣೆ ತೇಲ್ತಾ ಇದೆ. ಇಷ್ಟೊಂದು ಒಳ್ಳೆ ಗ್ರೇವಿ ಜೊತೆಗೆ 2 ದೋಸೆ ಇರಬೇಕು, ಇಲ್ಲ 1 ಪೂರಿ ಇರಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು ಅಂತ ಬರ್ತಾ ಇದ್ದಾರೆ ನಮ್ಮ ಮೈಯಾಸ್ನ ಸದಾನಂದ ಮೈ ಅವರು. ಸರ್ ನಮಸ್ಕಾರ, ಬನ್ನಿ ಸರ್, ಬನ್ನಿ ಸರ್. 4ನೇ ದಿನಕ್ಕೆ ಬರ್ತಾ ಇದ್ದೀರಾ, ಸ್ವಾಗತ ಸುಸ್ವಾಗತ ಸರ್. ಅಂತೂ ನಮ್ಮ ಅಡುಗೆ ಮನೆ ಪಾವನ ಆಯ್ತು. 4ನೇ ದಿನಕ್ಕೆ ಸದಾನಂದ ಮೈ ಅವರು ನಮ್ಮ ಅಡುಗೆ ಮನೆ ಇದ್ದಾರೆ. 4 ದಿವಸದ ಈಚೆನೇ ಬಿಟ್ಟಿಲ್ಲ ಅವ್ರಿಗೆ. ಸರ್ ಇಲ್ಲೇ ಇರಬೇಕು, ನಮ್ಮ ಅಡುಗೆ ಹೇಳ್ಕೊಡ್ಬೇಕು ಅಂತ ಇಡ್ಸ್ಕೊಂಡ್ಬಿಟ್ಟಿದೀವಿ. ಸರ್ ಇವತ್ತು ಏನು ಹೇಳ್ಕೊಡ್ತಾ ಇದ್ದೀರಾ ಸರ್ ನಮಗೆಲ್ಲ? ಇವತ್ತು ಸಮ್ಮರ್ಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಬಾಡಿ ಹೀಟ್ ಆದವಾಗ ಹೇಳಿ ಸರ್. ಒಂದು ಹೆಸರು ಕಾಳೆಂದು ಒಂದು ನೀರು ಕೊಡ್ತೀವಿ, ಹೆಸರು ನೀರು ಅಂತ ಕರೀತಾರೆ. ಹೆಸರು ನೀರು? ಹೌದು ಸರ್. ಇನ್ನೇನ್ ಸರ್, ಇವಾಗ ಅವಲೇ ಫೆಬ್ರವರಿ ಬಂದ್ಬಿಡುತ್ತೆ. ಇವಾಗ 15 ದಿವಸಕ್ಕೆ ನೋಡಿ ಎಂತ ಬಿಸ್ತಿರುತ್ತೆ ಬೆಂಗಳೂರಿನಲ್ಲಿ ಅಂತ. ಇದು ಆ ತರದಕ್ಕೆ ನಿಮ್ಗೆ ಬಹಳ ಒಳ್ಳೇದು. ನಿಮ್ಗೆ ಕೂಲ್ ಮಾಡ್ಲಿಕ್ಕೆ, ಬಾಡಿಗಿನ್ ಕೂಲ್ ಮಾಡ್ಲಿಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ಓಕೆ, ಪ್ರತಿನಿತ್ಯ ನಿಮ್ಗೆ ಇದನ್ನ 1 ಲೋಟ ಕುಡಿದ್ಬಿಟ್ರೆ ಸಾಕು. ಹೆಸರು ನೀರು, ಹೆಸರು ನೀರು. ತುಂಗಾ ಬನ್ರಿ, ಬನ್ನಿ 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 ಸರ್. ತುಂಗಾ ಬಂದಾಯ್ತು. ಏನೇನ್ ತಂದಿದ್ರೆ ಹೇಳ್ಬಿಡಿ ಸರ್ ನೀವು. ಹೆಸರು ಕಾಳಿನ ನೀರು. ಬೇಕಾಗುವ ಸಾಮಗ್ರಿಗಳು: ಹೆಸರು ಕಾಳು, ಬೆಲ್ಲ, ಶುಂಠಿ, ಕಾಳು ಮೆಣಸು, ಏಲಕ್ಕಿ ಪುಡಿ.
ಅಷ್ಟೊಂದು ದಪ್ಪ ಸರ್ ಇದು? ಅಂದ್ರೆ ನಿಮ್ಗೆ ಇದಿಷ್ಟು ನಿಮ್ಗೆ ಬಾಡಿ ಕೂಲ್ ಆಗ್ಲಿಕ್ಕೆ ಏನ್ ಬೇಕು ಅಷ್ಟು ಕೊಟ್ಟಿದ್ದೀವಿ. ಓಕೆ, ಇದಕ್ಕೆ ಸ್ಟವ್ ಬೇಡವಾ? ಸ್ಟವ್ ಬೇಕಾ? ಸ್ಟವ್ ಬೇಡ, ಸ್ಟವ್ ಬೇಕಾಗಿಲ್ಲ. ರೆಡಿಮೇಡ್ ಡ್ರಿಂಕ್ ಇದನ್ನ ಮಾಡಿಬಿಟ್ಟು ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಊರಲ್ಲಿ ನಾವು ಫ್ರಿಜ್ ಅಲ್ಲಿ ಇಟ್ಬಿಟ್ಬಿಡ್ತೀವಿ. ಓಕೆ, ಇದನ್ನೊಂದು 2-3 ದಿನ ಬರ್ತದೆ. ಅದರದ್ದು ನಿಮ್ಗೆ ಮನೆಗೆ ಬಂದಾಗ ಯಾರಿಗಾರು ಕೊಡ್ತಾ ಇರ್ಬೋದು. ಒಂದು ಕೊಡ್ತಾ ಇಲ್ಲ. ಅಯ್ಯೋ, ಬಾಡಿ ಕೂಲ್ ಆಗ್ಲಿಕ್ಕೆ ಇದು ಬಹಳ ಒಳ್ಳೇದು. ಓಕೆ ಓಕೆ ಓಕೆ, ಟೆನ್ಷನ್ ನಾಬೇಡಿ. ಕೂಲ್ ಆಗ್ಬೇಕು ಅನ್ಕೊಂಡಾಗ ಈ ತರದ ಒಳ್ಳೆ ಅದ್ಭುತವಾದ ಡ್ರಿಂಕ್ ನ ಮಾಡ್ಕೊಳ್ಳಿ ಅಂತ ಸದಾನಂದ ಇವ್ರು ಹೇಳ್ತಾ ಇದಾರೆ. ಓಕೆ ಸರ್, ಶುರು ಮಾಡೋಣ. ಏನ್ ಕೊಡ್ಲಿ ಸರ್ ಫಸ್ಟ್ ನಿಮ್ಗೆ? ಮಿಕ್ಸಿ. ಫಸ್ಟ್ ಮಿಕ್ಸಿ. ಓಕೆ ಸರ್, ಓಕೆ, ಇದೆಲ್ಲ ಮಾಡ್ತಾ ಇದ್ವಿ. ನಾವು 4ನೇ ದಿನಕ್ಕೆ ಮಾತಾಡ್ತಾ ಇದೀವಿ. ಮೈಯಾಸು ಹೋಟೆಲು ಅದ್ಭುತವಾದಂಥ ಹೊಸ ತಾಂತ್ರಿಕತೆಯಿಂದ ಮಾಡಿದ್ದೀವಿ. ಮಗನ್ನ ಕೂಡ್ಸಿದ್ದೀರಾ, ಮಗ ಬಿಸ್ನೆಸ್ನ ನೋಡ್ಕೊಳ್ತಾ ಇದ್ದಾರೆ. ಬಿ ಟೀಮ್ ಲೇಔಟ್ನ ಕ್ಲೋಸ್ ಮಾಡಿ ಇವಾಗ ಒಟ್ಟಾರೆ ಒಂದು 7 ಬ್ರಾಂಚ್ ಇದೆಲ್ಲ ಸರ್ ನಿಮ್ಮದು? ಹೌದು, 7 ಬ್ರಾಂಚ್. 7 ಬ್ರಾಂಚ್ ಇದೆ. ಬಿಸ್ನೆಸ್ ಎಲ್ಲ ನೋಡ್ಕೊಳ್ತಾ ಇದ್ದೀರಾ. ಈ ರೆಡಿ ಫುಡ್ನ ಯಾವ ನೋಡ್ಕೊಳ್ತೀರಾ ಸರ್ ನೀವು? ಮೇಡ್ ವಿತ್ ಲವ್ ಅದು ಯಾವ ನೋಡ್ಕೊಳ್ತೀರಾ? ಬೆಳಿಗ್ಗೆ ತಲ್ಲ ಹೋಗ್ತೀವಿ. ಬೆಳಿಗ್ಗೆ ಅಲ್ಲಿಗೆ ಹೋಗ್ತೀರಾ? ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಫ್ಯಾಕ್ಟ್ರಿನಲ್ಲಿ ನಿಮಗೆ ನಾನು ಹಿಂದೆ ಇರುವಾಗ ಏನಿತ್ತು ಓಕೆ ಸರ್, ಅದರ 4 ರಷ್ಟು ಮಾಡಿದ್ದೀನಿ. ಅಂದ್ರೆ ಕಂಪ್ಲೀಟ್ ಆಟೋಮೈಸ್ ಮಾಡಿಬಿಟ್ಟಿದ್ದೀವಿ. ಎಲ್ಲ ಆಟೋಮೈಸ್ ಮಾಡಿ. ನಿಮಗೆ ಸ್ನಾಕ್ಸ್ ಇದೆ ಮಾಡ್ಕೊಳ್ಳಿ. ಓಕೆ ಸರ್. ಸ್ನಾಕ್ಸ್ ಅಲ್ಲಿ ನಿಮಗೆ ಚಕ್ಲಿ ಮಾಡ್ಲಿಕ್ಕೆ, ಕೋಡ್ಬಳೆ ಮಾಡ್ಲಿಕ್ಕೆ ಅಬ್ಬಾ, ಎಲ್ಲ ಮಿಷಿನ್ಸ್. ಜನಗಳ ಅಂದ್ರೆ ಇದುವರೆಗೆ ಯಾರು ಮಾಡಿಲ್ಲ, ಅದನ್ನ ನಾವೇ ಮಾಡಿರೋದು. ಅಂದ್ರೆ ಒಂದು ಇಟಲಿಯಲ್ಲಿ ನಿಮಗೆ ಕೋಡ್ಬಳೆ ಮಿಷಿನ್ ಮಾಡ್ತಿದ್ದೀನಿ. ಓಕೆ ಸರ್. ಚಕ್ಲಿ ಮಿಷಿನ್ ನಿಮಗೆ ತೈವಾನದಲ್ಲಿ ಮಾಡ್ತಿದ್ದೀನಿ. ನೋಡಿ, ಚಕ್ಲಿ ವಡೆ ಮಾಡ್ಲಿಕ್ಕೆ ಮಿಷಿನ್ ನಿಮಗೆ ತೈವಾನು. ಚಕ್ಲಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಅವರು ಚಕ್ಲಿ ಮಿಷಿನ್ ಮಾಡ್ತಾರೆ. ಕಟ್ಲೆಟ್ ನಿಮ್ಗೆ ಆಕ್ಚುಲ್ ಆಗಿ ಒಂದು ಜರ್ಮನ್ ಮಿಷಿನ್ ಅಲ್ಲಿ ಮಾಡ್ತಾ ಇದ್ವಿ. ಓಕೆ ಸರ್. ಒಂದು 8,000 ಕಟ್ಲೆಟ್ ಪರ್ ಅವರ್ ಆಗುತ್ತೆ, ಅಷ್ಟು ಕೆಪಾಸಿಟಿ ಇದೆ. ಅಬ್ಬಬ್ಬ, ಅದು ಏನು ರೀ ಫುಡ್ ಅಲ್ಲಿ ಸಿಗುತ್ತೆ ಸರ್? ಅದು ಫ್ರೋಸನ್ ಅಲ್ಲಿ ಸಿಗುತ್ತೆ. ಓಕೆ, ವರ್ಲ್ಡ್ ವೈಡ್ ಕಳಿಸ್ತಾ ಇದ್ದೀವಿ. ವೆರಿ ಗುಡ್ ಸರ್. ಓಕೆ, ತುಂಬಾ ದೊಡ್ಡ ಬಿಸ್ನೆಸ್ಸು, ಸಣ್ಣದಾಗಿ ಮಾಡಿದಂಥ ಬಿಸ್ನೆಸ್ಸು, ಸ್ವಂತ ಶ್ರಮ. ನನ್ನ ತಾಂತ್ರಿಕತೆ, ಇಂಜಿನಿಯರ್ ಓದಿದ್ದೆ, ಸ್ವಂತ ಬುದ್ಧಿ ಇತ್ತು, ಅಪ್ಪ ಕೊಟ್ಟಂಥ ಹೋಟ್ಲು ಇತ್ತು. ಎರಡನ್ನೂ ಉಪಯೋಗಿಸ್ಕೊಂಡ್ರೆ ಯಾವ ರೀತಿ ಮಾಡ್ಕೋಬಹುದು, ಯಾವ ರೀತಿ ಮಾಡ್ಬೋದು ಅನ್ನೋಕ್ಕೆ ನಮ್ಮ ಸದಾನಂದಮಯ್ಯ ಅವರೇ ಉದಾಹರಣೆ. ಓಕೆ ಸರ್, ಹೆಸರು ಕಾಳನ್ನ ಫಸ್ಟ್ ಗ್ರೈಂಡ್ ಮಾಡಿ. ನೀರು ಹಾಕೋಬೇಕು, ಸ್ವಲ್ಪ ನೀರು ಹಾಕೋಬೇಕು ಸರ್. ಯಾವ್ದೋ ಮೊದಲು ಕ್ರಿಕೆಟ್ ಆಡಕ್ ಹೋಗ್ಬಿಟ್ಟಿದ್ರಲ್ಲ ಸರ್ ನೀವು? ನಾವೆಲ್ಲ ಇಲ್ಲೆಲ್ಲ ಬಿಟ್ಬಿಟ್ಟು ಯಜಮಾನ್ರು ಕ್ರಿಕೆಟ್ ಆಡಕ್ ಹೋಗ್ಬಿಟ್ಟಿದ್ದಾರೆ ಅಂತ. ಅಲ್ಲೇನೋ ನಮ್ಮ ಸ್ಟೇಡಿಯಂ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರಿ, ಅದೇನೋ ಮಾಡಕ್ ಹೋಗ್ರಿ. ಅದು ಟೈಮ್ ಎಲ್ಲಿ ಸರ್ ನಿಮ್ಗೆ? ಟೈಮ್ ಮಾಡ್ಕೋಬೇಕು. ಇದೆಲ್ಲ ಏನಂದ್ರೆ ಕೆಲಸ ಇದ್ರೆ ಟೈಮ್ ಮಾಡ್ಕೊಂಡ್ರೆ ಮಾತ್ರ ಆಗುತ್ತೆ, ಇಲ್ದಿರ ಆಗೋದಿಲ್ಲ. ನಾನು ಕೊಂಡಿದ್ದೇನಪ್ಪ, ದೋಸೆ ಹಾಕ್ಬೇಕು, ಅಲ್ಲಿ ಇದು ನೋಡ್ಬೇಕು, ಅದು 98ರಿಂದ ನಿಮಗೆ 2007 ವರೆಗೆ ಟ್ರೆಜರರ್ ಆಗಿದ್ದೆ. ಓಕೆ, ಆಮೇಲೆ ತಿರ್ಗಾ ಮತ್ತೆ 2010 ಇಂದ 13 ವರೆಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಓಹೋ, ಆಮೇಲೆ ನಿಮ್ಗೆ 2010 ನಲ್ಲಿ 13 ನಲ್ಲಿ ನಿಂತ್ಬಿಟ್ಟು ಸೋತ್ಬಿಟ್ಟು ಈಗ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀವಿ. ಸವಾಸನೆ ಬೇಡ, ಕ್ರಿಕೆಟ್ ಸವಾಸನೆ ಬೇಡ. ಓಕೆ 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 ಓಕೆ, ರುಬ್ಕೊಳ್ಳಿ ಸರ್, ರುಬ್ಬಿ. ಓಕೆ, ತುಂಗ ಆಯ್ತಾ? ನೈಸ್ ಆಯ್ತಾ? ತೊಳಿ ಫಸ್ಟ್ ಅದನ್ನ ಚೆನ್ನಾಗಿ ಹಿಂಡ್ಕೊಳ್ಳಿ. ಒಂದು ಮಲ್ಬಟ್ಟೆ ಇದ್ರೆ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಹಿಂಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸೋಸೋದಿತ್ತು ಅಂದ್ರೆ ಸೋಸ್ಕೊಳ್ಳಿ. ಓಹೋ, ತುಂಬಾ ಗಟ್ಟಿದೆ, ಬೇಜಾರು ನೀರು ಹಾಕಬೇಕು ನೀವು. ಅಂದ್ರೆ ಫಸ್ಟ್ ಚೆನ್ನಾಗಿ ಹೆಸರು ಕಾಳನ್ನ ನೆನೆಸಿಟ್ಕೋಬೇಕು. ನೆಂದಿರೋಂಥ ಹೆಸರು ಕಾಳನ್ನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ಇಂಟ್ಕೋಬೇಕು. ಬೆಲ್ಲ ಹಾಕಿ. ಬೆಲ್ಲನ ಸರ್ ಈಗ ಸೇರಿಸ್ಕೊಣ ಸರ್? ಬೆಲ್ಲ ಹಾಕಿ ಹಾಕಿ. ಅಂದ್ರೆ ನಿಮ್ ಕಡೆ ಯಾವ್ದಾರ ಮನೆಗೆ ಹೋದ್ರೆ ಇದೇ ಕೊಡ್ಬೋದು ಸರ್ ಕುಡಿಯಕ್ಕೆ? ನಮ್ಮಲ್ಲಿ ಇದನ್ನೇ ಕೊಡ್ತೀವಿ. ಹೌದಾ? ಸಮ್ಮರಿಗೆ ಬಂದ್ರೆ ಇದನ್ನೇ ಕೊಡ್ತೀವಿ. ಬೆಲ್ಲಕ್ಕೆ ಶುಂಠಿನ ಸರ್? ಶುಂಠಿ, ಕಾಳು ಇದು ನಿಮ್ಗೆ ನೆಗಡಿ ಆಗುತ್ತೆ. ನೆಗಡಿ ಆಗದೆ ಇರ್ಲಿಕ್ಕೆ ನಿಮ್ಗೆ 2 ಕೂಡ ಹಾಕ್ತಾರೆ. ಶುಂಠಿ ಮತ್ತೆ ಕಾಳು ಮೆಣಸು ಒಳ್ಳೆ ಕಾಂಬಿನೇಷನ್ ಸರ್ ಇದು. ಗ್ರೈಂಡ್ ಮಾಡ್ಬಿಟ್ಟು ಆಮೇಲೆ ಏಲಕ್ಕಿ ಗ್ರೈಂಡ್ ಮಾಡ್ಬಿಡಿ. ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಬೇಡಿ. ಯಾವ್ದು ಅವ್ರಿಗೇನು ಹೇಳ್ತಾ ಇದ್ರು ಅದು ನೀವು ತಿಳ್ಕೊಬೇಕು. ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಬೇಡಿ. ಫಸ್ಟ್ ಕಾಳು ಮೆಣಸು ಶುಂಠಿನ ಹಾಕಿ ಮಾತ್ರ ಗ್ರೈಂಡ್ ಮಾಡಿ. ಓಕೆ, ಬಿಡಿನಾ? ಹೆಸರು ನೀರು ಅಲ್ವಾ ಸರ್? ಹೆಸರು ನೀರು. ಓಕೆ ಓಕೆ ಓಕೆ. ಇವಾಗ ಏಲಕ್ಕಿ ಹಾಕ್ಬಿಡಿ. ಲಾಸ್ಟ್ ಅಲ್ಲಿ ಏಲಕ್ಕಿ ಹಾಕ್ತೀವಿ. ಓಕೆ ಸರ್. ಯೂಶುವಲ್ ಆಗಿ ಏಲಕ್ಕಿ ಹಾಕಿ ನಾವು ಬಿಸಿ ಮಾಡಬಾರ್ದು ಅಂತ ಹೇಳ್ತೀವಿ. ಓಕೆ, ಏಲಕ್ಕಿ ಕೇಸರಿ ಬಿಸಿ ಮಾಡಬಾರ್ದು. ಎಂಡಲ್ಲಿ ಹಾಕ್ಬೇಕು. ಏನಂದ್ರೆ ಇದು ಎರಡರಲ್ಲೂ, ಕೇಸರಿಯಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ಒಲಿವರಿ ತಿಂತಿರ್ತದೆ. ಓಕೆ, ಬಿಸಿ ಮಾಡಿದ ತಕ್ಷಣ ಆವಿಯಾಗಿ ಹೋಗುತ್ತೆ. ಸೊ ಅದಕ್ಕೆ ಲಾಸ್ಟ್ ಅಲ್ಲಿ ಇದನ್ನ ಹಾಕ್ಬೇಕಂತ ಹೇಳ್ತೀವಿ.
ಅಷ್ಟೊಂದು ಗೊತ್ತಿಲ್ಲ ನೋಡಿ ಸರ್, ಕುದಿಸ್ತಾನೆ ಇರ್ತೀವಿ. ಓಕೆ, ರೆಡಿ. ಸರ್ ಇದು ಹೆಸರು ನೀರು. ಓಕೆ ಸರ್. ನಮ್ಮಲ್ಲಿ ಸಮ್ಮರ್ ಅಲ್ಲಿ ಬಾಡಿ ಹೀಟ್ ಆದಾಗ ಇದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ನೀವು ಮನೆಗೆ ಬಂದ್ರೆ ಯಾರೇ ಬಂದ್ರು ಇದನ್ನ ಗೊತ್ತೇ ಆಗಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ, ಅಲ್ವಾ ಸರ್? ಓಕೆ, ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು, ಉಡುಪಿ, ಆ ಕಡೆ ಕಾರವಾರ, ಹೊನ್ನಾವರ ಈ ಕಡೆಗೆಲ್ಲ ಹೋಯ್ತು ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ಅವ್ರ ಮನೆಗೆ ಹೋದಾಗ ಇದನ್ನ ಕೊಡ್ತಾರೆ. ಏನಕ್ಕೆ ಮಾಡಿರ್ತಾರೆ ಅಂತ ಕೇಳಕ್ ನಾಚಿಕೆ, ಆದ್ರೆ ಗೊತ್ತಿರಲ್ಲ. ಇದು ನೀವು ಮನೇಲಿ ಮಾಡ್ಕೋಬಹುದು. ಬೇಸಿಗೆಗಾಲ ಬರ್ತಾ ಇದೆ, ನೀವು ಫೆಬ್ರವರಿ ಕಳೀತು ಅನ್ಕೊಂಡ್ರೆ ಮಾರ್ಚ್ ಬಂತು ಅಂದ್ರೆ ಬೆಂಗಳೂರಲ್ಲಿ 5 ನಿಮಿಷ ಇರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಈ ತರ ಡ್ರಿಂಕ್ ನ ಕುಡಿಯೋಕೆ ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ, ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅಂತ ಸಾಧಾರಣ ಮೈ ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನೀವೇ ಮಾಡ್ಕೊಂಡು ಕುಡ್ಕೊಳ್ಳಿ. ಹೆಸರು ಕಾಳಿನ ನೀರು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಹೆಸರು ಕಾಳು ನೀರು ಹಾಕಿ ರುಬ್ಬಿ ಸೋಸಿಕೊಳ್ಳಿ. ಇದಕ್ಕೆ ಬೆಲ್ಲ, ಶುಂಠಿ, ಕಾಳು ಮೆಣಸು ಹಾಕಿ ರುಬ್ಬಿ ನಂತರ ಏಲಕ್ಕಿ ಪುಡಿ ಹಾಕಿದರೆ ಆರೋಗ್ಯಕರ ಹೆಸರು ಕಾಳಿನ ನೀರು ಕುಡಿಯಲು ರೆಡಿ. ಸರ್, ಟೇಸ್ಟ್ ಮಾಡೋಣ ಸರ್. ಮಾಡಿ ಮಾಡಿ, ತಣ್ಣಗಾಗತ್ತೆ ಬಾಡಿ. ಓಕೆ, ಚೆನ್ನಾಗಿ ಹೆಸರು ಕಾಳು ನೆನೆಸಿದ್ರೆ ಶುಂಠಿ ಹಾಕಿದೀವಿ, ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಿದೀವಿ, ಏಲಕ್ಕಿ ಪುಡಿ ಫ್ಲೇವರಿಗೆ ಹಾಕಿದೀವಿ, ಅದ್ಭುತವಾಗಿದೆ ಸರ್. ಬೆಲ್ಲ ಹಾಕಿದ್ವಿ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸದಾನಂದ ಮಯ್ಯ ಅವರು ಬಂದಿದ್ರು. 4ನೇ ದಿನ, 4th ಡೇ ಸ್ಪೆಷಲ್. ಇನ್ನು 1 ಡೇ ಇದೆ. ಒಂದು ಕಾಫಿ ಒಂದು ಹೇಳ್ಕೊಟ್ಬಿಟ್ರೆ ಮುಗ್ದೋಯ್ತು ಕತೆ ನಮ್ದು ಅನ್ಕೊಂಡ್ಬಿಟ್ಟಿದೀವಿ. ಇವತ್ತು 4ನೇ ದಿವಸದಲ್ಲಿ ಅದ್ಭುತವಾಗಿರುವಂತ ಹೆಸರು ನೀರನ್ನು ಹೇಳ್ಕೊಟ್ಟಿದ್ದಾರೆ. ಬಂದಿದ್ರೆ ಮುರಳಿ ಅವರೇ, ನಮ್ಮ ಮನೆಯ ಕೈ ರುಚಿ ಒಂದ್ಸರಿ ನೋಡಿ, ಅದ್ಭುತವಾಗಿರುತ್ತೆ ಅಂತ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಅಮೃತೇಶ್ವರಿ. ಅಮೃತೇಶ್ವರಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಟೀಚರ್. ಎಲ್ಲಿ ಮೇಡಮ್? ವಿದ್ಯಾರಣ್ಯಪುರ ಟೀಚರ್ ಆಗಿದ್ದೀರಾ? ಯಾವ ಸ್ಕೂಲು? ವ್ಯಾಸ ಇಂಟರ್ನ್ಯಾಷನಲ್. ವ್ಯಾಸ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಏನ್ ಸಬ್ಜೆಕ್ಟ್ ತಗೊಳ್ತೀರಾ? ನಾನು ಕನ್ನಡ ಶಿಕ್ಷಕಿ. ಕನ್ನಡ ಶಿಕ್ಷಕಿನಾ? ಓಕೆ, ಕನ್ನಡ ಶಿಕ್ಷಕಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಷ್ಟು ಜನ ಮಕ್ಕಳು? ಒಬ್ಬನೇ. ಏನ್ ಮಗನ ಹೆಸರು? ಆಕಾಶ್. ಆಕಾಶ್. ಯಜಮಾನ್ ಏನ್ ಮಾಡ್ತಾರೆ? ಅವರು ಶಿಕ್ಷಕರು. ಹೆಂಗ್ರಿ ಇದು? ಮ್ಯಾಚಿಂಗ್. ಡಾಕ್ಟರ್ಗೆ ಡಾಕ್ಟ್ರೇ, ಶಿಕ್ಷಕರಿಗೆ ಶಿಕ್ಷಕರೇ ಬೇಕು ಅಂತಾನ? ಏನ್ ಅವ್ರ ಹೆಸರು? ಮಾಸ್ಟರ್ ಹೆಸರು? ದಿವಾಕರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಹೆಂಗೆ ಮೇಡಮ್ ಅಡುಗೆ ಮಾಡ್ತಾರ? ಪರವಾಗಿಲ್ವಾ? ಒಂದ್ಸರಿ ತಿನ್ಬೋದು ಅಂತ ಇದ್ರೆ ಸರ್, ಸರಿಯಾಗಿ ಹೇಳಿ ಸರ್. ಓಕೆ, ನೋ ಪ್ರಾಬ್ಲಮ್. ಓಕೆ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ನಾನು ಅಕ್ಕಿ ಹಿಟ್ಟಿನ ಕಜ್ಜಾಯ. ಕಜ್ಜಾಯ ಅಂದ್ರೆ ಸೀನಾ ಖಾರನ? ಖಾರದಲ್ಲೂ ಕಜ್ಜಾಯ ಇದೆಯಾ? ಹೌದು. ಅಂದ್ರೆ ಇವಾಗೆಲ್ಲ ನೀವು ಮಾಡ್ತೀರಲ್ಲ, ಅದು ಇದು ಯಾವಾಗಿಂದ ಹಿಂದಿನಿಂದನೂ ಬಂದಿರೋ. ಯಾವ ಊರ್ ಕಡೆಯವ್ರು ನೀವು? ನಾವು ಉತ್ತರ ಕನ್ನಡ. ಉತ್ತರ ಕನ್ನಡ, ಸಿದ್ದಾಪುರದವರ? ಓಕೆ, ಶುರು ಮಾಡೋಣ. ಏನೇನ್ ತಂದಿದ್ದೀರಾ ಮಾಡಕ್ಕೆ ಹೇಳಿ ಮೇಡಮ್. ಅಕ್ಕಿ ಹಿಟ್ಟಿನ ಅಂಬಲಿ ಕಜ್ಜಾಯ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಉದ್ದಿನ ಬೇಳೆ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡೋಣ. ಅರಿಶಿನ ಮತ್ತು ನಾವು ಕೊಡ್ತೀವಿ ಬಿಡಿ. ಏನದು? ಉದ್ದಿನ ಬೇಳೆನಾ? ಉದ್ದಿನ ಬೇಳೆ. ಅಡಿಗೆ ಎಲ್ಲ ಮಾಡ್ತೀರಾ ಟೀಚರ್? ನಿಮ್ ಟೈಮ್ ಎಲ್ಲಿ ಸಿಗುತ್ತೆ? ಎಷ್ಟು ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು ನೀವು? ನಾನು ಸ್ಕೂಲಿಗೆ 8:10 ಅಲ್ಲಿ ಇರಬೇಕು. ನಾನು ಪಂಚ್ ಮಾಡೋ ಟೈಮ್ 8:10. ಮಗ ಎಷ್ಟು ಗಂಟೆಗೆ ಸ್ಕೂಲ್ಗೆ ಹೋಗ್ತಾನೆ? ಮಗ ಸೇಮ್ ಸ್ಕೂಲ್ ಅಲ್ಲ, ಇಬ್ರು ಒಂದೇ ಸ್ಕೂಲಾ? ಹಂಗಿದ್ರೆ ಪರವಾಗಿಲ್ಲ. ಅಂದ್ರೆ ನಾನ್ ಬೆಳಿಗ್ಗೆ ಬೇಗ ಹೋಗ್ತೀನಿ, ಅವ್ನು 7:15 ಬರ್ತಾನೆ. ಯಜಮಾನ್ ಎಲ್ಲಿ ಹೋಗೋದು? ಯಾವ ಕಾಲೇಜ್? ಅವ್ರು ಯಾವ ಸ್ಕೂಲ್? ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರಿಗೆಲ್ಲ ಟ್ರೈನಿಂಗ್ ಕೊಡೋದು. ಓಹ್, ಮಾಸ್ಟರ್ಗೆ ಮಾಸ್ಟರ್ ದಿವಾಕರ್. ಓಕೆ, ಸಾಕು ಅನ್ಸುತ್ತೆ, ತಗೊಂಡು. ಓಕೆ, ತಿರ್ಗಾ ಇಲ್ಲಿ ಏನ್ ಇಡಬೇಕು ಪಾತ್ರೆನ ಟೀಚರ್? ಹೌದು, ನೀರು ಇಡಬೇಕು ಪಾತ್ರೆಯಲ್ಲಿ. ಓಕೆ, ನೀವು ಮಾಡಿ. ಇದಕ್ಕೇನು ಅದನ್ನ ಹಾಕೊಳ್ತೀರಾ? ಅಕ್ಕಿ ಹಿಟ್ಟ? ಅಕ್ಕಿ ಹಿಟ್ಟು ತಾನೇ ಇದು ನಮ್ ಕಡೆ ಎಲ್ಲ ಫೇಮಸ್. ಇದು ಹಬ್ಬದ ಸಂದರ್ಭದಲ್ಲೆಲ್ಲ ಇದನ್ನೇ ಮಾಡ್ತೀವಿ. ಹೌದಾ? ಹೌದು. ಇವಾಗ ನಾವು ಮಾಡುವಂತ ಅಡಿಗೆ ಅಲ್ಲ ಇದು. ಹಿಂದಿನ ಹಳೆಯ ಸಾಂಪ್ರದಾಯಿಕ ಅಡಿಗೆ ಇದು. ಇವಾಗ ನಾವು ರೆಡಿ ಮಾಡುವಂತ ಅಡಿಗೆ ಅಲ್ಲ. ಇವಾಗ ಕೆಲವೊಂದುಗಳು ನೀವು ತೋರಿಸ್ತಾ ಇರ್ತೀರಲ್ಲ ಟಿವಿಲಿ, ಒಂದ್ 2-3 ದಿವಸಕ್ಕೆ ನಂತರ ಅದು ಮರ್ತೋಗ್ಬಿಡುತ್ತೆ, ಯಾವ ಐಟಮ್ಸ್ ಅಥವಾ ಲೋಳೆ ಬರೋದು ಏನೇನೋ ಆಗಿರುತ್ತೆ. ಇದು ಹಾಗಿಲ್ಲ, ಅದು ಹಬ್ಬಕ್ಕೆ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡುವಂತ ಅಡಿಗೆ. ಹೈಸ್ಕೂಲ್ ಟೀಚರಾ? ಮಿಡ್ಲ್ ಸ್ಕೂಲಿಗ? ಹೈಸ್ಕೂಲಿಗ. ಇದಕ್ಕ ಅರಿಶಿನ ಪುಡಿ ಕೊಡ್ತೀನಿ, ಏನ್ ಬೇಕು ಕೇಳಿದ್ರು ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಈರುಳ್ಳಿನ? ಹೌದು, ಈರುಳ್ಳಿ ಹಾಕಿ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ತುಂಬಾ ಜಾಸ್ತಿ ಇರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ.
ಮಗನಿಗೆ ಏನ್ ಮಾಡ್ಕೊಡ್ತೀರಾ ಬ್ರೇಕ್ಫಾಸ್ಟ್? ಮಗನಿಗೆ ಅವನಿಗೆ ಫ್ರೂಟ್ ಬ್ರೇಕಿಗೆಲ್ಲ ಫ್ರೂಟ್ ಕಳಿಸ್ಬೇಕಾಗತ್ತೆ. ಓಕೆ. ಆವಾಗ ಲಂಚ್ ಬ್ರೇಕಿಗೆಲ್ಲ ಅದು ನಾವು ಏನ್ ಮಾಡಿರ್ತೀವಿ ಅದನ್ನೇ ಕಳಿಸ್ತೀರಾ? ಕೊತ್ತಂಬರಿ ಹಾಕೊಂಡಿದೀವಿ, ಕೊತ್ತಂಬರಿ ಸೊಪ್ಪು, ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದೀವಿ, ಅದಕ್ಕೆ ಸ್ವಲ್ಪ ಈರುಳ್ಳಿ ಮೇಲೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಇದು ಹಸಿಮೆಣಸು ಹಾಕಿ, ಆಮೇಲೆ ಏನದು ಕರಿಬೇವು. ಎಸ್. ಅಮ್ಮ ಎಲ್ಲ ಅಲ್ಲಿದ್ದಾರಾ? ಅಮ್ಮ ಎಲ್ಲ ಊರಲ್ಲೇ ಇರೋದು. ಓಕೆ. ನಾವು ಮಾತ್ರ ಇಲ್ಲಿರೋದು. ಓಕೆ ಓಕೆ. 3 ಜನನಾ? ಹಾ, ನಾವು 3 ಜನ ಇವಾಗ ಸದ್ಯಕ್ಕೆ ಇಲ್ಲೇ ಇರೋದು. ಎಸ್ ಮೇಡಮ್. ನನ್ನ ತಮ್ಮ ಇಲ್ಲೇ ಇರೋದು. ಅವ್ರೇನ್ ಮಾಡ್ತಾರೆ? ಅವರು ಟೀಚರಾ? ಅವ್ರು ಇಂಜಿನಿಯರ್. ಸದ್ಯ ಬದುಕೊಂಡ್ರು. ಹಾಕಿ ಮೇಡಮ್. ಅದೇ ಉದ್ದಿನ ಬೇಳೆ ನಾವು ಏನು ರುಬ್ಕೊಂಡಿದ್ದೀವಿ, ಉದ್ದಿನ ಬೇಳೆಯನ್ನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ವಿ. ಸಾರಿ. ಎಸ್ ಎಸ್. ಸ್ವಲ್ಪ ಹಾಕಿದ್ರೆ ಸಾಕೇನು ಜಾಸ್ತಿ. ಓಕೆ ಮೇಡಮ್. ಆಫ್ ಮಾಡಲ್ಲ ಇದನ್ನ? ಆಫ್ ಮಾಡೋಣ. ಏನಕ್ಕೆ ಹೇಳಿ? ಇದನ್ನು ಸ್ವಲ್ಪ ಮುಚ್ಚಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಓಕೆ, ಅದನ್ನ ಸ್ವಲ್ಪ ಈ ತರ ಮಿಲ್ದ್ ಬಿಡಬೇಕು. ಮಿದ್ಬಿಡಿ ಮೇಡಮ್. ಹೌದು, ಅಂದ್ರೆ ಬಿಸಿನೇ ಇರಬೇಕು ಸ್ವಲ್ಪ. ಓಕೆ. ಅಂತೂ ಸಿದ್ದಾಪುರದ ಅಡುಗೆ ಮಾಡಿ ನಮಗೆ ತೋರಿಸ್ತಾ ಇದ್ದೀರಾ. ಹೌದು. ಇದು ಇಟ್ಕೊಂಡು ತಿನ್ಬೋದಾ ಇದನ್ನ? ಹೌದು. ಅಂದ್ರೆ ಇಟ್ಕೊಂಡು ತಿನ್ನುವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮತ್ತೆ ಎಣ್ಣೆಲಿ ಹಾಕಿ ತೆಗೆದ್ರೆ ಚೆನ್ನಾಗಿರುತ್ತೆ. ಆದ್ರೆ ತುಂಬಾ ಬಿಸಿ ಬಿಸಿ ತಿನ್ಲಿಕ್ಕೆ ಚೆನ್ನಾಗಿ, ನಾನ್ ವೆಜ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ಚೆನ್ನಾಗಿರುತ್ತೆ? ಹೌದು. ಅಂದ್ರೆ ಇದು ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಜೊತೆಗ? ಹೌದು, ಮೀನ್ ಸಾಂಬಾರ್. ಸಿದ್ದಾಪುರದವ್ರು ಹೇಳ್ತಾ ಇದ್ರೆ ನಾವು ಕೇಳ್ತಾ ಇದೀವಿ ಮಾಡಿ. ಇದರಿಂದನೇ ಎಷ್ಟೊಂದು ಹೆಣ್ಣು ಆಗಿರೋದು ನಮ್ಮ ಕಡೆ ಎಲ್ಲ. ಮದುವೆ ಆಗುವಾಗೆಲ್ಲ ಇಲ್ಲಿ ಬಂಗಾರಪ್ಪ ಗೊತ್ತಲ್ಲ? ಹೌದು. ಅವರೆಲ್ಲ ಇದೇ ಫೇಮಸ್ ಅವರಿಗೆಲ್ಲ ಆ ಕಡೆ ಎಲ್ಲ ಬಂದಾಗ. ಹೌದಾ? ಹೌದು. ಓಹೋ, ನಮಗೆ ಗೊತ್ತೇ ಇಲ್ಲ ಬಿಡಿ. ತುಂಬಾ ಸುಲಭದಲ್ಲಿ ಮಾಡಬಹುದು. ಯಾಕಂದ್ರೆ ತುಂಬಾ ರೀತಿಯ ಐಟಮ್ಸ್ ಗಳೆಲ್ಲ ಬೇಕು, ಅಥವಾ ಎಲ್ಲರೂ ಮಾಡುವಂತ ಅಡಿಗೆ. ಈರುಳ್ಳಿ, ಹಸಿಮೆಣಸು ಈ ತರ ಇರೋದ್ರಿಂದ ಎಣ್ಣೆ ಕಾದಿದೆ, ಹೆಂಗ್ ಬೇಕಾದ್ರೆ ಹಾಕೋಬಹುದು. ಹೌದು. ಹೀಗಿರುತ್ತಲ್ಲ, ಓಕೆ. ಹೀಗೆ ರೌಂಡ್ ಮಾಡ್ಬಿಟ್ಟು ಹೀಗಿಟ್ಕೊಂಡು, ಓಕೆ, ಅಂಟಾದ್ರೆ ಬೇಕಿದ್ರೆ ಸ್ವಲ್ಪ ನೀರನ್ನು ಹೀಗೆ ಮಾಡ್ಕೊಂಡು ಹೀಗೆ ರೌಂಡ್ ಶೇಪ್. ಅಷ್ಟು ದಪ್ಪನೇ ಇರ್ಬೇಕಾ? ಹೌದು. ಯಾಕಂದ್ರೆ ಅದು ಮಾಡಿದಾಗ ಅದು ತಿನ್ನುವಾಗ ತುಂಬಾ ಟೇಸ್ಟ್ ಇರುತ್ತೆ. ಓಹ್, ಇದನ್ನ ಸಾರ್ಗೀರ್ಗೆಲ್ಲ ಹಾಕೊಂಡು ತಿನ್ಬೋದು ಅಂತ ಹೇಳ್ತಾ ಇದೀರಾ ನೀವು ಟೀಚರ್? ಹೌದು. ಓಕೆ ಓಕೆ. ಚಟ್ನಿ ಆದ್ರೂ ಓಕೆ. ನಾನು ಸಂಗೀತ ಕೊಡ್ತೀನಿ, ಮತ್ತೆ ಸಂಗೀತ ಬೇರೆ ಆಡ್ತೀರಾ? ಮತ್ತೆ ಒಂದು ಹಾಡಿ ಸಂಗೀತ ಕೇಳಬೇಡ. ಜಾನಪದನು ತುಂಬಾ ಹಾಡ್ತೀನಿ, ತುಂಬಾ ಚೆನ್ನಾಗಿ ಹಾಡ್ತೀನಿ. ಹಾಡಿ. ಈ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನಮ್ಮ ತಂದೆಯವರು ಸಂಗೀತ ಮಾಸ್ಟರ್. ಹೌದೇನು? ಏನು ಎಲ್ಲಾ ಮಾಸ್ಟರ್ಗಳು ನೀವೇ ಇಟ್ಕೊಂಡಿದ್ದೀರಲ್ಲ? ನಮ್ಮ ಮನೇಲಿ ಎಲ್ಲ ನಾವು ಎಜುಕೇಟೆಡ್ ಫ್ಯಾಮಿಲಿ, 6 ಜನ ಮಕ್ಕಳು ನಾವು ಎಲ್ಲ. ಎಲ್ಲರೂ ಎಲ್ಲ ಮಾಸ್ಟರ್ಗಳೇನಾ? ನಮ್ಮಮ್ಮ ಎಲ್ಲ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಈ ಅಡಿಗೆ ಎಲ್ಲ. ಓಕೆ. ಎಸ್. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಚೆನ್ನಾಗಿ ಕಾದಿದೆ, ಯಾಕೆ ಅದಕ್ಕೆ ಹೇಳಿದ್ದು ಫಸ್ಟ್ ಹಾಕ್ಬಿಡಿ. ಕೆಲವೊಂದ್ಸಲ ಇದು ಸಿಡಿಯೋ ಸಂದರ್ಭ ಇರುತ್ತೆ. ಓಕೆ ಓಕೆ ಮೇಡಮ್, ಏನು ಯಾವ್ದು ಕರ್ನಾಟಕ ಸಂಗೀತ ಹೇಳ್ತೀರಾ, ಜಾನಪದ ಗೀತೆ ಹೇಳ್ತೀರಾ, ಯಾವ್ದು ಹೇಳ್ತೀರಾ? ಯಾವ್ದು ಇಷ್ಟ ನಿಮ್ಗೆ? ನನಗೆ ಯಾವಾಗ ಪುರಂದರದಾಸರು ಯಾವ್ದು ಹೇಳ್ತೀರಾ? ಪುರಂದರದಾಸರದ್ದು ಇದು ಭಾಗ್ಯ, ಇದು ಭಾಗ್ಯವಯ್ಯ. ಹಾಡಿ, ಅದನ್ನೇ ಹಾಡಿ. ದಾಸರ ಪದ ಕೇಳ್ಬೇಕು, ಹಾಡಿ. ಅದು ನಮ್ಮ ತಂದೆಯವ್ರ ಹಾಡು, ತುಂಬಾ ಚೆನ್ನಾಗಿದೆ. ತಂದೆಯವರು ನೆನೆಸ್ಕೊಂಡಂಗಾಗುತ್ತೆ. ಹೌದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಮನ ಪಾದ ಭಜನೆ ಸುಖವಯ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಕಲ್ಲಾಗಿ ಇರಬೇಕು ಕಠಿಣ ಭಾವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ, ಇದು ಭಾಗ್ಯ,
ಇದು ಭಾಗ್ಯವಯ್ಯ ಟೀಚರ್ ನಮ್ಗಿದೆ ಭಾಗ್ಯ ಇವತ್ತು. ಭಾಗ್ಯ ದಾಸರ ಪದದಲ್ಲಿಲ್ಲ, ನೀವು ಮಾಡೋ ಅಡಿಗೆಯಲ್ಲಿ ಬಂದ್ಬಿಡಿ. ಇಲ್ಲ, ಸ್ವಲ್ಪ ನನಗೆ ಜ್ವರ ಇತ್ತು. ಪರವಾಗಿಲ್ಲ, ನೋ ಇಶ್ಯೂ. ಗೊತ್ತಾಗ್ತದೆ ನಿಮ್ಮ ವಾಯ್ಸು ಇವತ್ತು ಸ್ವಲ್ಪ ಕೆಟ್ಟಿದೆ ಅಂತ. ಹೌದು. ನೋಡಿ ಅಕ್ಕಿ ಹಿಟ್ಟಿನ ಅಂಬಲಿ ಗಜ್ಜೆಯ. ಅಕ್ಕಿ ಹಿಟ್ಟಿನ ಅಂಬಲಿ ಕಜ್ಜಾಯನ ಮಾಡಿದ್ದಾರೆ. ಇದು ಸಾರ್ ಜೊತೆಗೆ ಯಾವುದೇ ಗ್ರೇವಿ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ಎಸ್ಪೆಷಲಿ ಇದು ನಾನ್ ವೆಜ್ ಜೊತೆಗೆ ತಿನ್ನಬೇಕು ಮುರುಳಿ. ಇದು ಉತ್ತರ ಕನ್ನಡದ ಅತ್ಯಂತ ಜನಪ್ರಿಯವಾದ ಅಡುಗೆ ಅಂತ ಟೀಚರ್ ಹೇಳ್ತಾ ಇದ್ದಾರೆ. ಟೀಚರ್ ಹೇಳೋದನ್ನ ಕೇಳಬೇಕು, ನಾವು ಯಾವತ್ತಿದ್ರು ಸ್ಟೂಡೆಂಟೇ. ಓಕೆ, ಇದನ್ನ ಟೀಚರ್ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟಿನ ಅಂಬಲಿ ಕಜ್ಜಾಯ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಉದ್ದಿನ ಬೇಳೆ ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ಪಾತ್ರೆಗೆ ನೀರು ಹಾಕಿ ಬಿಸಿಯಾದ ನಂತರ ಅರಿಶಿನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಕರಿಬೇವು, ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಹುರಿದು ಪುಡಿ ಮಾಡಿದ ಉದ್ದಿನ ಬೇಳೆ ಮಿಶ್ರಣ ಹಾಕಿ ಕಲಸಿ. ಇದನ್ನು ಉಂಡೆ ಮಾಡಿ ತಟ್ಟಿ ಮಧ್ಯದಲ್ಲಿ ಹೋಲ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಅಕ್ಕಿ ಹಿಟ್ಟಿನ ಅಂಬಲಿ ಕಜ್ಜಾಯ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. ಹೌದು, ನೋಡಿ ಸರ್. ಓಕೆ, ಇದು ನೋಡಕ್ಕೆ ನಿಮ್ಗೆ ಉದ್ದಿನೊಡೆ ತರ ಕಾಣ್ತಾ ಇದೆ. ಇದು ಉದ್ದಿನೊಡೆ ಅಲ್ಲ, ಇದು ಉತ್ತರ ಕನ್ನಡದ ಸಿರ್ಸಿ ಸಿದ್ದಾಪುರ ಕಡೆ ಮಾಡ್ತಕ್ಕಂಥ ವಿಶೇಷವಾದ ಸಾಂಪ್ರದಾಯಿಕ ಅಡಿಗೆ. ಹೌದು. ಏನ್ ಮೇಡಮ್ ಹೆಸರು? ಅಕ್ಕಿ ಅಂಬಲಿ ಕಜ್ಜಾಯ. ಅಂಬಲಿ ಕಜ್ಜಾಯ, ಅಕ್ಕಿ ಹಿಟ್ಟಿನ ಅಂಬಲಿ ಕಜ್ಜಾಯ ಅಂತ ಕರೀತಾರೆ ಇದಕ್ಕೆ. ಇದನ್ನ ಜೊತೆಗೆ ಸಾರ್ನ ಸೇರಿಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಮುರುಳಿ ಅಂತ ಹೇಳಿದ್ದಾರೆ. ಓಕೆ, ನಾವು ಟೇಸ್ಟ್ ಮಾಡ್ತೀವಿ. ನಮ್ಮ ಜೊತೆಗೆ ಸಾರಿಗಿರಲ್ಲ, ಏನೂ ಇಲ್ಲ, ಒಳ್ಳೆ ಹಾಗೆ ತಿಂತೀವಿ. ಸಾರು ಹಾಕೋಬೇಕು, ಸಾಂಬಾರ್ ಹಾಕೊಳ್ಬೇಕು, ಏನಿ ಸಾಂಬಾರ್ ಹಾಕೋಬೇಕು. ಚಟ್ನಿ ಆದ್ರೂ ಓಕೆ, ಚಟ್ನಿ ಇದ್ರು ಓಕೆ. ಅಕ್ಕಿ ಹಿಟ್ಟಲ್ಲಿ ನಾವು ಉದ್ದಿನೊಡೆ ಹೆಂಗ್ ಮಾಡ್ತೀವಿ ಹೆಚ್ಚು ಕಡಿಮೆ ಅದೇ ಫ್ಲೇವರ್ ಆಗಿದೆ. ಇದು ಅಕ್ಕಿ ಹಿಟ್ಟೆ ಹಾಕಿ ಮಾಡಿರೋದು. ಇದು ನಾವಲ್ಲಿ ಉದ್ದಿನ ಬೇಳೆ ಹಾಕ್ತಿವಿ, ಇಲ್ಲಿ ಉದ್ದಿನ ಬೇಳೆ ನಾವು ಹುರಿದು ಸ್ವಲ್ಪ ಹಾಕೊಂಡಿದೀವಿ ಅಷ್ಟೇ. ಇಲ್ಲಿ ಅಕ್ಕಿ ಹಿಟ್ಟಿನ ಫ್ಲೇವರೇ ಜಾಸ್ತಿ. ಇದನ್ನ ಚೆನ್ನಾಗಿ ನೀರಲ್ಲಿ ಹಾಕಿ ಕಡಬೆ ಹೆಂಗ್ ಮಾಡ್ಕೊಳ್ತೀವಿ ಹೊಂದ್ಸ್ಕೊಂಡು ಇದನ್ನ ತಿರ್ಗಾ ನಾವು ಎಣ್ಣೆಲಿ ಕರೆದಿರೋದ್ರಿಂದ ಎಣ್ಣೆ ಅಂಶ ಏನ್ ಜಾಸ್ತಿ ಕಾಣಲ್ಲ. ಎಣ್ಣೆಯನ್ನು ಅಷ್ಟೊಂದು ತಗೊಳ್ಳಲ್ಲ, ಅದು ಹೀರ್ಕೊಳ್ಳಲ್ಲ. ಓಕೆ, ಹಾಗೆ ಇರುತ್ತೆ. ಎಣ್ಣೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಓಕೆ, ಹಾಗೆ ಇರುತ್ತೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಟೀಚರು. ಇದು ಸಾಂಪ್ರದಾಯಿಕ ಅಡುಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾದ ಅಡುಗೆನ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದ ಅಮೃತೇಶ್ವರಿ ಟೀಚರ್. ಇವರು ವ್ಯಾಸ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ. ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು, ಈ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇವರು ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ನಿಮ್ಮ ಮಾಸ್ಟರ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೆ ತಗೊಂಡ್ಬರ್ಬೋದು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿಂತೀರಲ್ಲ, ಬೇಲ್ಪುರಿ ರಸ್ತೆಲ್ಲ ತಿನ್ಬೇಡಿ, ಮನೇಲೇ ತಿನ್ಬೋದು, ಅದ್ಭುತವಾಗಿರುತ್ತೆ. ಮನೇಲೆ ಇಲ್ಲ, ರೆಡಿ ಇದೆ. ಇದು ಏನು ನೀವು ಬಾರ್ ತರ ಚಾಕ್ಲೇಟ್ ಬಾರ್ ಹೆಂಗ್ ಬರುತ್ತೋ ಆ ತರ ಓಪನ್ ಮಾಡ್ಕೊಂಡು 1 ವರ್ಷ ಇಟ್ಕೊಂಡು ತಿನ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಟೇಸ್ಟ್ ಮಾಡಿ ಟೀಚರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಪ್ರಕಾಶ್ ಅವರು. ಅದ್ಭುತವಾಗಿರುವಂತ ಒಂದು ಸಿಹಿ ಮತ್ತು ಸರ್ ಏನೋ ಒಂದು ತೋರಿಸ್ತೀನಿ ಬಿಡಿ ಸರ್, ನೀವು ಯಾಕೆ ಟೆನ್ಷನ್ ತಗೊಳ್ತೀರಾ, ನಾನು ಏನೋ ಒಂದು ಮಾಡ್ತೀನಿ ಬಿಡಿ ಸರ್ ಅಂತ ಹೇಳಿದ್ರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಪ್ರಕಾಶ್ ಅವ್ರು ಬನ್ರಿ. ಸ್ನಾಕ್ಸ್ ಮಾಡ್ತಾರೋ, ಚಾಟ್ಸ್ ಮಾಡ್ತಾರೋ, ಸ್ವೀಟ್ಸ್ ಮಾಡ್ತಾರೋ, ಬರೋ ತನಕನೇ ಗೊತ್ತಾಗಲ್ಲ. ನಮಸ್ಕಾರ ಸರ್, ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್? ಸರ್ ಎಗ್ ಮಶ್ರೂಮ್ ಪೊಟೊಟೊ ಫ್ರೈ. ಮಶ್ರೂಮ್ ಪೊಟೊಟೊ ಫ್ರೈ? ಹೌದು, ಎಗ್ ಮಶ್ರೂಮ್ ಪೊಟೊಟೊ ಫ್ರೈ. ಎಗ್ ಮಶ್ರೂಮ್ ಪೊಟೊಟೊ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಎಗ್ ಮಶ್ರೂಮ್ ಪೊಟ್ಯಾಟೊ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಮಶ್ರೂಮ್, ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಪುದೀನಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ ಈಗ? ಮಿಕ್ಸಿಂಗ್ ಬೌಲ್. ಒಂದೇ ಫಸ್ಟ್ ಮಿಕ್ಸಿಂಗ್ ಬೌಲ್ ಬೇಕಾ? ತಗೊಳ್ಳಿ. ಏನ್ ಎಣ್ಣೆಲಿ ಕರಿತೀರಾ? ತವಾ ಫ್ರೈ ಸರ್. ತವಾ ಫ್ರೈಯಾ? ತವಾ ಇಟ್ಕೊಳ್ಳೋದಾ? ಇಟ್ಕೋಬೋದು, ಸುಲಭ. ಸರ್ ಮೊಟ್ಟೆ ಇದು ಹಾಕಿ, ಮೊಟ್ಟೆ ಬೇಯಿಸ್ಬಿಟ್ಟು ಯೆಲ್ಲೋ ಕಲರ್ ಇಲ್ಲ, ಎಲ್ಲೋ ಇಲ್ಲ, ಓನ್ಲಿ ವೈಟ್. ಹೌದು, ಹಾಕೊಳ್ಳಿ. ಮಶ್ರೂಮ್. ಎಸ್, ಮಶ್ರೂಮ್ ಮೊಟ್ಟೆ ಎರಡು ಒಂದೇ ತರ ಕಾಣ್ತಾ ಇದೆ. ಹೌದು. ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟಿದ್ದೀರಾ? ಆಲ್ಗಡ್ಡೆ ತುರ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಹಾಕಿ. ಆಲ್ಗಡ್ಡೆ ಬೇಯಿಸಿರೋದು ಹಾಕಿ 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 ಹಾಕಿ. ಆಮೇಲೆ ಶುಂಠಿ ಹಾಕಿ ಹಾಕಿ. ಆಮೇಲೆ ಬೆಳ್ಳುಳ್ಳಿ ಹಾಕಿ ಹಾಕಿ. ಈರುಳ್ಳಿ ಹಾಕಿ. ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಹಾಕೊಳ್ಳಿ ಸರ್.
ಪುದೀನ ಸೊಪ್ಪು ಹಾಕೊಳ್ಳಿ. ಮೊಟ್ಟೆ ಬೇಯಿಸ್ಕೊಂಡಿದೀವಿ, ಮಶ್ರೂಮ್ ಬೇಯಿಸ್ಕೊಂಡಿದೀವಾ? ಹೌದೆಲ್ಲ ಬೇಯಿಸಿರೋದು. ಮಶ್ರೂಮ್ ಬೇಯಿಸ್ಕೊಂಡಿದೀವಿ, ಮೊಟ್ಟೆನೂ ಬೇಯಿಸ್ಕೊಂಡಿದೀವಿ, ಆಲೂಗಡ್ಡೆನೂ ಬೇಯಿಸ್ಕೊಂಡಿದ್ದೀವಿ. ಹೌದೆಲ್ಲ ಬೇಯಿಸಿದೆ. ವೆರಿ ಗುಡ್ ಸರ್. ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಓಕೆ, ಪುದೀನ ಕೊತ್ತಂಬರಿನೂ ಹಾಕಾಯ್ತು. ಗ್ರೀನ್ ಚಿಲ್ಲಿ. ಎಸ್ ಸರ್, ಅದೇ ಇಂಪಾರ್ಟೆಂಟು. ಹೌದು. ಆಮೇಲೆ ಕಾರ್ನ್ಫ್ಲವರ್ ಹಾಕಿ. ವೆರಿ ಗುಡ್. ಉಪ್ಪು ಹಾಕ್ತೀವಿ ಸರ್. ಹಾಕೊಳ್ಳಿ ಸರ್. ಮಿಕ್ಸ್ ಮಾಡಬೇಕು. ಓಕೆ, ತವಾ ಇಟ್ಬಿಡ್ಲಾ? ಹಾಂ ಇಟ್ಬಿಡಿ, ಸರಿಯಾಗಿ. ಇದು ಸಾಕಲ್ವಾ? ಸಾಕಾದ್ ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ನ್ಫ್ಲವರ್ ಹಾಕ್ತೀನಿ. ಕಾರ್ನ್ಫ್ಲವರ್ ಲೂಸ್ ಆದರೆ ಕಾರ್ನ್ಫ್ಲವರ್ ಹಾಕಿ ಗಟ್ಟಿ ಇಟ್ಕೊಂಡ್ಬಿಡ್ತೀವಿ. ಓಕೆ ಓಕೆ. ತೆಳುವಾಯ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ. ಒಂಚೂರು ಎಣ್ಣೆ ಹಾಕಿ ಸರ್ ಬೋಲಲ್ಲಿ. ಅದಕ್ಕೆ ಸರ್ ಕೈ ಅಂಟ್ಕೊಂಡ್ಬಿಡುತ್ತೆ. ಕೈಗೆ ಅಂಟಲ್ಲ ಅಂತ ಸ್ವಲ್ಪ ತಟ್ಟಾಕಿ. ಇದೇ ಬಿಸಿ ಬೇರೆ ಕೊಡ್ತೀನಿ. ಸ್ವಲ್ಪ ಸ್ವಲ್ಪ ಅದು ಸಾಕು. ಸಾಕು ಸಾಕು ನೋಡಿ, ಹಿಂಗೆ ಕೈಗೆ ಅಂಟಲ್ಲ ಅಷ್ಟೇ, ಅದಕ್ಕೋಸ್ಕರ. ಓಕೆ ಓಕೆ, ಮಾಡಿ ಸರ್ ಮಾಡಿ. ಓಹೋ, ಅಷ್ಟು ದಪ್ಪ ಬರಬೇಕಲ್ಲ? ಅದು ದಪ್ಪ ಬಂದು ಚೆನ್ನಾಗಿರುತ್ತೆ. ಓಕೆ ಬಿಡಿ. ವೆರಿ ಗುಡ್. ಮಾಡ್ಕೊಂಡ್ರೆ ಚೆನ್ನಾಗಿ, ಯಾಕಂದ್ರೆ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಮೊಟ್ಟೆ ಬೇಯಿಸಿದೆ, ಆಲೂಗಡ್ಡೆ ಬೇಯಿಸಿದೆ, ಮಶ್ರೂಮ್ ಬೇಯಿಸಿದೆ, ಎಲ್ಲ ಬೇಯಿಸಾಗಿದೆ. ಸೇಮ್ ಈ ಟಿಕ್ ಅಂತಾರಲ್ಲ ಆ ಥರ ಟಿಕ್ ಥರ ಬರುತ್ತೆ. ಓಕೆ, ಸೇಮ್ ಅದೇ ಥರ. ಸೇಮ್ ಅದೇ ಥರನೇ. ಮಶ್ರೂಮ್, ಎಗ್, ಪಟೋಟಾ ಟಿಕ್ಕಾ. ಹೌದು, ಅಷ್ಟೇ ಹಂಗೆ ಅನ್ಬೋದು. ಏನು ಎರಡು ಕಲರ್ ಬಂದು ಸಾಕು, ಎಲ್ಲ ಬಾಯ್ಲ್ ಆಗಿದೆಲ್ಲ. ಎಸ್ ಎಸ್, ಸ್ವಲ್ಪ ಬ್ರೌನ್ ಕಲರ್ ಆಯ್ತು ಅಂದ್ರೆ ನಿಧಾನಕ್ಕೆ ಬೇಯಿಸಿ ಏನಾಗಲ್ಲ. ಯಾಕಂದ್ರೆ ಮಟ್ಟ ಇದೆಯಲ್ಲ ಸಿಡಿಯುತ್ತೆ, ಅದರಿಂದ ಸ್ಲೋ ಫೈರಲ್ಲಿ ಬೇಯಿಸ್ಬೋದು. ಓಕೆ. ಎರಡು ಕಡೆ ಆಗುತ್ತೆ, ಸರಿ ಆಗುತ್ತೆ ಅಷ್ಟೇ. ಓಕೆ, ಸಾಕಾ? ಇನ್ನ ಕೆಂಪಾಗ್ಬೇಕಾ? ಇಲ್ಲ ಆಯ್ತು ಸರ್, ಇನ್ನೇನು ಕೆಂಪಾಯ್ತಲ್ಲ, ಸಾಕಲ್ಲ? ಸಾಕು ಸಾಕು. ಆಮೇಲೆ ಸೀದೋದಂಗೆ ಕಪ್ಪಾಗುತ್ತೆ. ಸಾಕು ಆಗಿದೆ. ಯಾಕಂದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಿಸಿರೋದೇ ಹಾಕಿರೋದ್ರಿಂದ ಕಪ್ಪಾಗೋ ಅವಶ್ಯಕತೆ ಇಲ್ಲ ಅನ್ಕೊಂಡಿಲ್ಲ. ಸಾಕು, ತೆಗೆದ್ಬಿಡ. ಸಾಕು ತೆಗೀನಿ. ಎಗ್ ಮಶ್ರೂಮ್ ಪೊಟೊಟೊ ಫ್ರೈ. ಥ್ಯಾಂಕ್ ಯು ಸರ್. ಎಗ್ ಮಶ್ರೂಮ್ ಪೊಟೊಟೊ ಫ್ರೈ ಅಲ್ಲ ಇದು ಟಿಕ್ಕಾನೇ ಇದು. ಓಕೆ, ಪರವಾಗಿಲ್ಲ, ಅವ್ರ ಪ್ರಕಾರ ಫ್ರೈ ಅಂತಾನೆ ತಗೋಣ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮಾಡಿರುವಂಥ ಕ್ರಮ ಈಸಿಯಾಗಿದೆ. ಇದನ್ನ ಪ್ರಕಾಶ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಗ್ ಮಶ್ರೂಮ್ ಪೊಟ್ಯಾಟೊ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿ ಸಣ್ಣಗೆ ಹೆಚ್ಚಿದ ಮೊಟ್ಟೆ, ಮಶ್ರೂಮ್, ಬೇಯಿಸಿದ ಆಲೂಗೆಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಕಟ್ಲೆಟ್ ರೀತಿಯಲ್ಲಿ ಮಾಡಿ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈಗ ಎಗ್ ಮಶ್ರೂಮ್ ಪೊಟ್ಯಾಟೊ ಫ್ರೈ ಸವಿಯಲು ಸಿದ್ಧ. ಟೇಸ್ಟ್ ಮಾಡುವ. ಮಾಡಿ ಸರ್. ಜೊತೆಯಲ್ಲಿ ಬೇಕು ಈರುಳ್ಳಿ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕಾ? ಹಾಂ, ಈರುಳ್ಳಿ ಕಡಲೆಬೇಳೆ ಸ್ವಲ್ಪ ಹುರಿದ್ಬಿಟ್ಟೆ ಚಟ್ನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಬೇರೆ ಟೇಸ್ಟ್ ಇದೆ ಪ್ರಕಾಶ್ ರಾವ್ ಇದು. ಹೌದೌದು. ಮೊಟ್ಟೆ ಮೊಸರು ಇದೆಯಲ್ಲ, ಜೊತೆ ಆಲೂಗಡ್ಡೆ ಬೇರೆ ಇದೆಯಾ.
ಪ್ರಕಾಶ್ ಹಾಂ ಸರ್ ತುಂಬ ಚೆನ್ನಾಗಿದೆ. ಅದೇ ಸರ್ ಇದು ನೋಡ್ಬಿಟ್ರೆ ಮಾಡ್ಬಿಡೋಣ ಅಂತ ಮಾಡ್ಬೇಡ ಅನ್ಕೊಳ್ತಾರೆ, ಇಲ್ಲ ಮಾಡಿಸ್ಬೋಣ ಅನ್ಕೊಳ್ತಾರೆ. ಹೌದು ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆ ಗಾರ್ಲಿಕ್ದು ಅದಕ್ಕಿಂತ ಇಂಪಾರ್ಟೆಂಟ್ ಆ ಶುಂಠಿದು ಒಳ್ಳೆ ಫ್ಲೇವರ್ ಬಂದಿದೆ. ಇದು ಟಿಕ್ಕಾ ಥರ ಇಲ್ಲ. ಅವ್ರು ಹೇಳಿದಾಗೆ ಇದಕ್ಕೆ ಬೇರೆ ಏನೋ ಹೆಸರಿಡ್ಬೋದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ಅಷ್ಟೂ ಖಾಲಿ ಮಾಡಬೇಕು, ಅಲ್ಲಿ ತನಕ ನೀವು ತಗೋಬೇಕು ಬ್ರೇಕ್ ಅಂದ್ಕೊಳ್ತದೆ. ಮುಳ್ಳಿ ಟೈಮ್ ಆಗ್ತದೆ, ಬ್ರೇಕ್ ಕೊಟ್ಟು ನೀವು ಯಾವಾಗ ನೀವು ತಿಂದು ಖಾಲಿ ಮಾಡೋದು, ಫಸ್ಟ್ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ನೋ ಪ್ರಾಬ್ಲಮ್. ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಜನ ಮುಳ್ಳಿಯವರೇ ಇಂಥ ಅದ್ಭುತವಾಗಿ ನಮಗೂ ಮಾಡೋಕ್ಕೆ ಬರುತ್ತೀರಿ, ನಮ್ಮನ್ನು ಕರ್ಸ್ಕೊಳ್ಳಿ ಅಂತ ಇದ್ದಾರೆ. ಅವ್ರನ್ನೂ ಕರ್ಸ್ಕೋಬೇಕಾದ್ರೆ ವೆರಿ ಸಿಂಪಲ್, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿದ್ರೆ ನೋ ಇನ್ಫ್ಲುಯೆನ್ಸ್, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.